ಶ್ರೀರಾಮನ ವಂಶಸ್ಥರಿಗೆ ಸಂಬಂಧಿಸಿದಂತಹ ಒಂದು ಸ್ಟೋರಿ ಇದು. ಶ್ರೀರಾಮನ ವಂಶಸ್ಥರು ಯಾರು? ಶ್ರೀರಾಮನ ವಂಶಸ್ಥರು ಈಗ ಎಲ್ಲಿದ್ದಾರೆ? ಯಾವ ಊರಿನಲ್ಲಿದ್ದಾರೆ? ಶ್ರೀರಾಮನ ವಂಶಸ್ಥರು ಎಲ್ಲಿ ವಾಸವಾಗಿದ್ದಾರೆ? ಅವರು ಯಾರು? ಭಾರತದಲ್ಲಿದ್ದಾರೋ ಅಥವಾ ಶ್ರೀಲಂಕಾದಲ್ಲಿದ್ದಾರೋ? ಎಸ್, ಇದು ಶ್ರೀರಾಮನ ವಂಶಸ್ಥರಿಗೆ ಸಂಬಂಧಿಸಿದಂತಹ ಒಂದು ಸ್ಟೋರಿ ಇದು. ಶ್ರೀರಾಮನ ವಂಶಸ್ಥರು ಎಲ್ಲಿದ್ದಾರೆ? ಎಲ್ಲೂ ವಾಸ ಮಾಡ್ತಾ ಇದ್ದಾರೆ? ಭಾರತದಲ್ಲಿದ್ದಾರೋ ಅಥವಾ ಶ್ರೀಲಂಕಾದಲ್ಲಿದ್ದಾರೋ? ಎಲ್ಲಿದ್ದಾರೆ? ಎಸ್, ಇದು ರಾಮನ ಭಕ್ತರು ನೋಡುವಂತಹ ಒಂದು ಸ್ಟೋರಿ. ಈಗಾಗಲೇ ಶ್ರೀರಾಮನನ್ನ ಮೋದಿಯವರ ಸರ್ಕಾರ ಯಾವ ರೀತಿಯಾದಂತಹ ಒಂದು ಸ್ಥಾನಮಾನವನ್ನು ಕೊಡಬೇಕು, ಸರ್ಕಾರ ಖಂಡಿತವಾಗ್ಲೂ ಕೊಟ್ಟಿದೆ. ನಿಜಕ್ಕೂ ಶ್ರೀರಾಮನ ಭಕ್ತರು ಈ ಸ್ಟೋರಿಯನ್ನು ನೋಡಲೇಬೇಕು. ಶ್ರೀರಾಮನ ವಂಶಸ್ಥರು ಎಲ್ಲಿ ವಾಸವಾಗಿದ್ದಾರೆ? ಯಾವ ಊರಲ್ಲಿ ವಾಸವಾಗಿದ್ದಾರೆ? ಎಸ್, ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಶ್ರೀರಾಮ ವಂಶಸ್ಥರು ಭಾರತದಲ್ಲಿಯೇ ವಾಸ. ಶ್ರೀರಾಮನ ವಂಶಸ್ಥರು ಜೈಪುರದಲ್ಲಿ ವಾಸವಾಗಿದ್ದಾರೆ. ಜೈಪುರ ರಾಜ ಮನೆತನವು ರಾಮನ ವಂಶಸ್ಥರು. ಜೈಪುರ ರಾಜ ಮನೆತನವು 307ನೇ ಕುಡಿಯಾಗಿದೆ. ಇತ್ತೀಚಿನ ಸಂದರ್ಶನದಲ್ಲಿ ಭವಾನಿ ಸಿಂಗ್ ಕುಶರ ಅವರು ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಭವಾನಿ ಸಿಂಗ್ ಕುಶರ ರಾಮನ ವಂಶಸ್ಥ. ಅಯೋಧ್ಯೆ ರಾಮ ಜನ್ಮಭೂಮಿಯು ಜೈಪುರದ ಕಚ್ವಾಹ ರಾಜವಂಶದ ನಿಯಂತ್ರಣದಲ್ಲಿತ್ತು. ಎಸ್, ಇದು ಶ್ರೀರಾಮನ ಭಕ್ತರು ನೋಡಬೇಕಾದಂತಹ ಒಂದು ಸ್ಟೋರಿ. ಶ್ರೀರಾಮನ ಶ್ರೀರಾಮನ ವಂಶಸ್ಥರು ಎಲ್ಲಿದ್ದಾರೆ? ಏನು ಮಾಡ್ತಾ ಇದ್ದಾರೆ? ಎಸ್, ನಾವು ನಿಮಗೆ ತೋರಿಸ್ತಾ ಇದ್ವಿ. ರಾಮ ಜನ್ಮಭೂಮಿ ಇದೇ ರಾಜವಂಶದ ನಿಯಂತ್ರಣದಲ್ಲಿತ್ತು. ಶ್ರೀರಾಮ ವಂಶಸ್ಥರು ಭಾರತದಲ್ಲಿಯೇ ವಾಸ ಮಾಡ್ತಾ ಇದ್ದಾರೆ. ಅದು ಕೂಡ ಜೈಪುರದಲ್ಲಿ ವಾಸ ಇವತ್ತಿಗೂ ಕೂಡ ಮಾಡ್ತಾ ಇದ್ದಾರೆ. ಜೈಪುರದ ರಾಜ ಮನೆತನವೇ ರಾಮನ ವಂಶಸ್ಥರು. ಜೈಪುರ ಮನೆತನವು 307ನೇ ಕುಡಿ ಜೈಪುರದಲ್ಲಿ ಈಗ ವಾಸ ಮಾಡ್ತಿರುವಂತಹದ್ದು. ಭವಾನಿ ಸಿಂಗ್ ಕುಶರ ರಾಮನ ವಂಶಸ್ಥ. ರಾಮ ಜನ್ಮಭೂಮಿ ಇದೇ ರಾಜವಂಶದ ನಿಯಂತ್ರಣದಲ್ಲಿತ್ತು. ಶ್ರೀರಾಮ ವಂಶಸ್ಥರು ಬೇರೆ ಎಲ್ಲೂ ವಾಸ ಮಾಡ್ತಾ ಇಲ್ಲ, ಭಾರತದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅದು ಕೂಡ ಜೈಪುರದಲ್ಲೇ ವಾಸ ಮಾಡ್ತಿರುವಂತಹ